Hi guys, welcome to Toss and Talk. ವರ್ಸಸ್ ಇಂಗ್ಲೆಂಡ್ ಸೆಕೆಂಡ್ ODI ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಎಲ್ಲರಿಗೂ ಸ್ವಾಗತ. ಇದ್ರದ್ದು ನಾನು ಪ್ರಿವ್ಯೂ ಮಾಡೋಕ್ಕೆ ಹೋಗಿರಲಿಲ್ಲ, ಯಾಕಂದ್ರೆ ಆಲ್ಮೋಸ್ಟ್ ಸಿಮಿಲರ್ ಕಂಡೀಷನ್ಸೇನೆ. ಕಾರ್ಡಿಫ್ ಬಂದ್ಬಿಟ್ಟು ವಿನ್ನಿಂಗ್ ಸ್ಕೋರು, ಆ್ಯಾವರೇಜ್ ಸ್ಕೋರು ಆಲ್ಮೋಸ್ಟ್ ಸಿಮಿಲರು, ಕಂಡೀಷನ್ಸು ಅಷ್ಟೇ. ಬಟ್ ಏನಂದರೆ ಅಲ್ಲಿ ಫಸ್ಟ್ 10 ಓವರ್ ನೋಡ್ಕೊಂಡು ಆಡಬೇಕಿತ್ತು. ಇಲ್ಲಿ ಫಸ್ಟ್ 15 ಓವರು ಪೇಸರ್ಸ್ಗೆ ಸಿಕ್ಕಾಪಟ್ಟೆ ಹೆಲ್ಪ್ ಇರುತ್ತೆ. ಸೊ ಆಲ್ಮೋಸ್ಟ್ ಸೇಮು, ಅದಕ್ಕೋಸ್ಕರನೇ ಮಾಡೋಕ್ಕೆ ಹೋಗಿರಲಿಲ್ಲ ಇದ್ರ ಪ್ರಿವ್ಯೂನ. ಸೊ ಇವಾಗ ಈ ಮ್ಯಾಚ್ ಬಗ್ಗೆ ಮಾತಾಡೋಂಗಿದ್ರೆ ಕಂಪ್ಲೀಟ್ ಡಿಸಪಾಯಿಂಟ್ಮೆಂಟು. ನಾನಿಲ್ಲಿ ಒಂದೇ ಒಂದು ಪ್ಲೇಯರ್ನು ಬ್ಲೇಮ್ ಮಾಡ್ತಾ ಇಲ್ಲ. ಇಲ್ಲಿ ಪ್ಲೇಯರ್ಸ್ ಮಿಸ್ಟೇಕ್ ಅಲ್ಲ, ಇದು ಕೋಚಿಂಗ್ ಸ್ಟಾಫ್ ಮಿಸ್ಟೇಕು, ಗೌತಮ್ ಗಂಭೀರ್ ಮಿಸ್ಟೇಕ್ ಇದೆಲ್ಲ. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಯಾವಾಗಲೂ ಅಷ್ಟೇ ನಂಬರ್ 8 ತನಕ ಬ್ಯಾಟಿಂಗ್ ಬೇಕೇ ಬೇಕು, ಇಲ್ಲಾಂದರೆ ಟೀಮಿಗೆ ಸ್ಟ್ರಗಲ್ ಮಾಡುತ್ತೆ ಅಂತ ಇವರೇ ಡಿಸೈಡ್ ಮಾಡ್ಕೊಂಬಿಟ್ಟು, ಯಾಕೆ ಇದಕ್ಕಿಂತ ಮುಂಚಿನ ಕೋಚಸ್ಸು ಇಲ್ಲಾಂದರೆ ಬೇರೆ ಬೇರೆ ಟೀಮ್ಸು ಬರೀ 7 ಜನ ಇಟ್ಕೊಂಡು, ಕೆಲವೊಬ್ರಲ್ಲಿ ಬರೀ 6 ಜನ ಅಷ್ಟೇ ಬ್ಯಾಟರ್ಸು, ಇನ್ನು ಕೆಲವೊಬ್ರಲ್ಲಿ 7 ಜನ. ಸೊ ಅಷ್ಟನ್ನು ಇಟ್ಕೊಂಡು ವಿನ್ ಮಾಡಿದವರೆಲ್ಲ ಏನೂ ಇಲ್ಲ ಹಂಗಂದರೆ. ಇದಕ್ಕಿಂತ ಮುಂಚೆ ಕೋಚಸ್ ಏನೇನು ಮಾಡಿದರು, ರಾಹುಲ್ ದ್ರಾವಿಡ್ ಇರ್ಬೋದು, ಇಲ್ಲ ಅನಿಲ್ ಕುಂಬ್ಳೆ ಸ್ವಲ್ಪ ದಿನ, ಅದಕ್ಕಿಂತ ಮುಂಚೆ ರವಿ ಶಾಸ್ತ್ರಿ. ಸೊ ಇವರೆಲ್ಲ ಯಾರೂ ಇಲ್ಲ, ಕೋಚಿಂಗ್ ಮಾಡೋಕ್ಕೆ ಬರಲ್ಲ ಹಂಗಂದರೆ ಇವ್ರುಗಳಿಗೆಲ್ಲ. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಂಬರ್ 8ಅಲ್ಲಿ ದೂಬೆ ಬರ್ತಾರೆ. ಇದರಿಂದ ಏನು ಪ್ರಾಬ್ಲಮ್ ಆಗ್ತಿದೆ ಅಂದರೆ, ಇದನ್ನು ದೂಬೆನ ಬ್ಲೇಮ್ ಮಾಡೋ ನೆಸಸರಿ ಇಲ್ಲ. ಅವರು ನಂಬರ್ 8 ಪ್ಲೇಯರೇ ಅಲ್ಲ, ಆ್ಯಂಡ್ ಅವ್ರು ODI ಫಾರ್ಮೆಟ್ ಅವ್ರಿಗೆ ಆಡೋಕ್ಕಾಗಲ್ಲ. ಏನಂದರೆ ಅವ್ರದ್ದು ಒಂದು 45-46 ಓವರ್ ಆಗಿರುತ್ತೆ. ಬಂದುಬಿಟ್ಟು ಒಂದು ಸ್ವಲ್ಪ ಅಟ್ಯಾಕಿಂಗ್ ಥರ ಆಡಿದ್ರೆ ಆಡ್ತಾರೆ ಅಷ್ಟೇ. ಅದನ್ನು ಬಿಟ್ಬಿಟ್ಟು ಇನ್ನಿಂಗ್ಸ್ ಬಿಲ್ಡ್ ಮಾಡು, ಪ್ರೆಷರ್ ಸಿಚುವೇಶನ್ ಹ್ಯಾಂಡ್ಲ್ ಮಾಡು ಅಂದರೆ ಮಾಡೋದಕ್ಕಾಗೋದಿಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ, ಅಕ್ಷರ್ ಪಟೇಲು, ವಾಷಿಂಗ್ಟನ್ ಸುಂದರು, ಶಿವಮ್ ದುಬೆ, ಇವ್ರು 3 ಜನ ಇಟ್ಕೊಂಡು ಒಂದು ಟೀಮ್ ಕಟ್ತೀನಿ ಅಂದರೆ ಆಗೋದಿಲ್ಲ. ಅವ್ರು ಯಾರು ಬ್ಯಾಟ್ ಪ್ಲೇಯರ್ಸ್ ಅಲ್ಲ. ಅವರೆಲ್ಲ ಹೆಂಗಂದರೆ ಡಿಫೆನ್ಸಿವ್ ಬೌಲರ್ಸ್ ಅಷ್ಟೇ. ಶಿವಮ್ ದುಬೆನೂ ಅಷ್ಟೇ. ಇವಾಗ ಕೆಲವೊಬ್ರು ಹೇಳ್ತಾರೆ, ಏನು ಗುರು 9 ಓವರಿಗೆ 35 ರನ್ನು 1 ವಿಕೆಟು, ಶಿವಮ್ ದುಬೆ 6 ಓವರಿಗೆ 32 ರನ್ನು 1 ವಿಕೆಟು, ಏನು ಇದಕ್ಕಿಂತ ಏನು ಬೇಕು ಅಂತ ಕೇಳ್ತಾರೆ. ಈ ಥರ ಡಿಫೆನ್ಸಿವ್ ಸ್ಪಿನ್ನರ್ ಇಟ್ಕೊಂಡ್ಬಿಟ್ಟು, ಇಲ್ಲ ಪೇಸರ್ ಇಟ್ಕೊಂಡ್ಬಿಟ್ಟು, ಆಮೇಲೆ ಫಸ್ಟ್ 8 ಜನ ಬ್ಯಾಟಿಂಗ್ ಆಡಬೇಕಂತ ಇಟ್ಕೊಂಡು ಸೌತ್ ಆಫ್ರಿಕಾಗೆ ಹೋದರೆ ಆ ಕಂಡೀಷನ್ಸಲ್ಲಿ ಅಷ್ಟೇ ಇಂಡಿಯಾ ತುಂಬ ಸ್ಟ್ರಗಲ್ ಮಾಡುತ್ತೆ. ಸಿಂಪಲ್ಲು ಇಷ್ಟೇ. ನಿನ್ನೆ ಶಿವಮ್ ದುಬೆ ಬದಲು ಇಲ್ಲ ವಾಷಿಂಗ್ಟನ್ ಸುಂದರ್ ಬದಲು ಆ್ಯಂಡ್ ವಾಷಿಂಗ್ಟನ್ ಸುಂದರಿಗೆ ಪಾಪ ಹ್ಯಾಮ್ಸ್ಟ್ರಿಂಗ್ ಅನಿಸುತ್ತೆ, ಯಾಕಂದರೆ ಬರ್ತಾನೆ ಕುಂಟ್ಕೊಂಡು ಬಂದರು. ಆಮೇಲೆ ಅವರು ಒಂದು ಫ್ಲಿಕ್ ಥರ ಹೊಡಿತಾರೆ, ಆಮೇಲೆ ಬಟ್ ಅವ್ರು ಓಡೋಕ್ಕಾಗಲ್ಲ ಕರೆಕ್ಟಾಗಿ. ಅಂದರೆ ಇದು 11 ಎಲ್ಲ ಕೊಟ್ಟ ಮೇಲೆ ವಾರ್ಮ್ ಅಪ್ ಟೈಮಲ್ಲಿ ಆ ಥರ ಇಂಜುರಿ ಆಯಿತಾ, ಇಲ್ಲಾಂದರೆ ಮೊದಲೇ ಇಂಜುರಿ ಆಗಿತ್ತು ಅಂದರೆ, ಯಾಕಂದರೆ ಇಂಜುರಿದು ಹೆಂಗೆ ಇವರು ಆಡಿಸ್ತಾರೆ ಅಂತಲೇ ಗೊತ್ತಿಲ್ಲ. ಯಾಕಂದರೆ ನಿನ್ನೆ ಒಂದು ಬೌಲಿಂಗ್ ಆಪ್ಷನು ಕಮ್ಮಿ ಆಗೋಯ್ತು. ಇವಾಗ ಈ ದೂಬೆ ಮತ್ತು ಅಕ್ಷರ್ ವಿಷಯಕ್ಕೆ ವಾಪಸ್ ಬರ್ತೀನಿ. ಇವಾಗ 6 ಓವರಿಗೆ 32 ರನ್ 1 ವಿಕೆಟು ಶಿವಮ್ ದುಬೆ. ಈಗ ಜನ ಅದಕ್ಕೆ ಡಿಫೆಂಡ್ ಮಾಡೋಕ್ಕೆ ಬಂದರೆ ಅವ್ರ ಫ್ಯಾನ್ಸು, ನಿನ್ನೆ ನೆಸಸರಿ ಏನಿತ್ತು ಹೊಡೆಯೋದಕ್ಕೆ? ಇವಾಗ 6 5 30, ಓಕೆನಾ? ಸಿಂಪಲ್ ಇಷ್ಟೇ. ಬೇಕಿದ್ದು 4 ರನ್ ಪರ್ ಓವರು. ಅಲ್ಲಿ ರೂಟ್ ಎಲ್ಲರಿಗೂ ಗೈಡ್ ಮಾಡ್ತಾಯಿದ್ರು, ಹಿಂಗೆ ಆಡು ಗುರು, ನಾನೊಬ್ಬ ನಿಂತ್ಕೋತೀನಿ, ನೀವು ಫ್ರೀಯಾಗಿ ಆಡಿ ಅಂತ ಅಷ್ಟೇ. ಹಂಗಾಯಿತು ಅಷ್ಟೇ. ಅದಾದಮೇಲೆ ಅಕ್ಷರ್ ಪಟೇಲು 9 ಓವರಿಗೆ 35 ರನ್ 1 ವಿಕೆಟು, 9 4 36 ಬಂತಲ್ಲ 4 ರನ್ನು. ಏನಕ್ಕೆ ಸುಮ್ಮನೆ ರಿಸ್ಕ್ ತೊಗೊಬೇಕು? ಬೇಕಿರೋದು 233 ರನ್ನು. ಅದೇ ಇವಾಗ ಏನೋ 300 ಬೇಕಿತ್ತು ಅಂದರೆ, ಇವಾಗ ಇನ್ನೊಂದು ಹೇಳ್ತೀನಿ, ಏನಕ್ಕೆ ಬ್ರೆಂಡನ್ ಮೆಕಲ್ಲಮ್ ಗ್ರೇಟ್ ಅಂತ ನಾನು ಹೇಳೋದಂದರೆ, ಏನು ಮಾಡಿದ್ರು ನಿನ್ನೆ, ಕಾಸ್ ಎಟ್ಕಿನ್ಸನ್ನ ಕರ್ಕೊಂಬಂದರು, ಲಿಯೋನ್ ಡಾಸನ್ನ ಕೂರಿಸಿದ್ರು. ಈಗ ಅದೇ ಬೇರೆ ಕಡೆ ಮಾಡಿದರೆ ಏನಂದವ್ರೆ, ಯಾವನ್ ಗುರು ಹುಚ್ಚ ನನ್ನ ಮಗ ಇವನು, ಲಿಯೋನ್ ಡಾಸನ್ 68 ರನ್ ಹೊಡೆದಿಲ್ವಾ, ಅಲ್ಲಿ ಬೌಲಿಂಗಲ್ಲೂ ಒಂದು ರೇಂಜಿಗೆ ಚೆನ್ನಾಗಿ ಮಾಡಿಲ್ವ, ಏನು ಹಂಗೆ ಕೇಳಿದ್ರೆ? ಕಂಡೀಷನ್ಸಿಗೆ ರೆಸ್ಪೆಕ್ಟು, ಫಸ್ಟು ಕಂಡೀಷನ್ಸ್ ಅರ್ಥ ಮಾಡ್ಕೊಳ್ಬೇಕು. ಹೆಂಗೆ ಮಾಡಿದ್ರು ನೆನ್ನೆ ಅಟ್ಕಿನ್ಸನ್ನು, ಸೂಪರಾಗಿ ಮಾಡಿದ್ರು. ಇಲ್ಲಿ ಇರೋದೇ 233 ಡಿಫೆಂಡ್ ಮಾಡೋದಕ್ಕೆ, ಯಾರು ಬೌಲರ್ಸ್ ಇಲ್ಲ. ಸೆಕೆಂಡ್ ಸ್ಪೆಲ್ ಪಾಪ ಬುಮ್ರಾ ಬಂದು ಹಾಕಿದ್ರು. ಅದೇ ಹರ್ಷದೀಪ್ ಸಿಂಗ್ ಇದ್ದಿದ್ರೆ ಅಟ್ಯಾಕಿಂಗ್ ಬೌಲರು ಶಿವಮ್ ದುಬೆ ಬದಲು ಇನ್ನೂ ಚೆನ್ನಾಗಿರೋದಿಲ್ಲ. ವಾಷಿಂಗ್ ಮೊದಲೇ ಹ್ಯಾಮ್ಸ್ಟ್ರಿಂಗ್ ಪ್ರಾಬ್ಲಮ್ ಇದ್ಬಿಟ್ಟು, ಅಂದರೆ ಇವ್ರಿಗೆ ಏನಾದ್ರು ಮೊದಲೇ ಗೊತ್ತಾಗ್ಬಿಟ್ಟಿದ್ರೆ, ಅವಾಗ ಹರ್ಷದೀಪ್ ಸಿಂಗ್ ಬಂದಿದ್ರೆ 7 ಜನ ಬ್ಯಾಟರ್ ಇಟ್ಕೊಂಡು ಗೆದ್ದಿದ್ದಾರೆ, 6 ಜನ ಬ್ಯಾಟರ್ ಇಟ್ಕೊಂಡು ಗೆದ್ದಿದ್ದಾರೆ. ಬಟ್ ಇವ್ರದ್ದು ಏನಂತಾನೆ ಗೊತ್ತಿಲ್ಲ. ಆ್ಯಂಡ್ ಇದು ಅಷ್ಟೇ. ಫಸ್ಟ್ ಗೇಮಲ್ಲೂ ಅಷ್ಟೇ, ಇವರಷ್ಟು 104 ಫಾರ್ 6ಇಂದ 255 ಓಡಿಸ್ಕೋತಾರೆ ಅಂದರೆ ಇದು ಬೌಲರ್ಸ್ ಮಿಸ್ಟೇಕ್ ಅಲ್ಲ, ಇದು ಸೆಲೆಕ್ಷನ್ ರಾಂಗ್. ಅದೇ ಫಸ್ಟ್ ಗೇಮಲ್ಲಿ ಕುಲ್ದೀಪ್ ಆಡಿಸಿದ್ರೆ ಅಟ್ಯಾಕಿಂಗ್ ಸ್ಪಿನ್ನರ್ ಬೇಕು. ಇವಾಗ ಇಲ್ಲೂ ಅಷ್ಟೇ ಹರ್ಷದೀಪ್ ಸಿಂಗ್ ಬೇಕಿತ್ತು. ಫಸ್ಟ್ 15 ಓವರ್ ಮುಟ್ಟಕ್ಕಾಗ್ತಿರ್ಲಿಲ್ಲ. ಇಲ್ಲಿ ಹೆಂಗಂದರೆ, ಪ್ರಸಿದ್ಧ ಕೃಷ್ಣ ಇನ್ಕನ್ಸಿಸ್ಟೆಂಟು. ನಿನ್ನೆ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಮಾಡಿದ್ರೆ, ಆಮೇಲೆ ರನ್ಸ್ ಬ್ಲೀಡ್ ಮಾಡಿದ್ರು. ಬಟ್ ಇದಕ್ಕೆ ಏನೂ ಹೇಳೋಕ್ಕಾಗಲ್ಲ, ಯಾಕಂದರೆ ಅವ್ರು ಬೌಲಿಂಗಲ್ಲಿ ವಿಕೆಟ್ಸ್ ತೆಗಿತಾರೆ, ಬಟ್ ಒಂದೊಂದು ಸತಿ ಹೊಡ್ಸ್ಕೋತಾರೆ. ಗುರ್ನೂರ್ ಬ್ರಾರು ಅಷ್ಟೇ, ಅವ್ರು ನೆನೆ ಪಾಪ ರೇಂಜಿಗೆ ಮಾಡಿದ್ದೆ ಇದು ಅಷ್ಟೇ. ಯಾಕಂದರೆ ಈಗಿನ್ನ ಬಂದುಬಿಟ್ಟು ಇಂಟರ್ನ್ಯಾಷನಲ್ ಇದಕ್ಕೆ ನೀನು ಎಕನಾಮಿಕಲ್ ಹಾಕು, ಇಲ್ಲಾಂದರೆ ಆಗಲ್ಲ, ಹಂಗೆಲ್ಲ ಮಾಡೋದಕ್ಕಾಗಲ್ಲ. ಅವರು ಇಷ್ಟು ಮಾಡಿರೋದೇ ಗ್ರೇಟು ನನ್ನ ಪ್ರಕಾರ.
ಏನಾದ್ರು ಹರ್ಷದೀಪ್ ಇದ್ದಿದ್ರೆ, ಬುಮ್ರಾ ಪ್ರಸಿದ್ಧ ಹರ್ಷದೀಪು ಹೊಸ ಬಾಲಲ್ಲಿ ಹೆಂಗೆ ಆಟ ಆಡ್ಸಿರೋರು. ಹರ್ಷದೀಪ್ ಬಂದಿದ್ರೆ ಗೆದ್ಬಿಡ್ತಿದ್ರು ಅಂತ ನಾನು ಹೇಳ್ತಿರ್ಲಿಲ್ಲ. ಸಖತ್ ಸ್ಟ್ರಗಲ್ ಮಾಡಿದ್ರು ರೂಟು ಸ್ಟಾರ್ಟಿಂಗಲ್ಲಿ. ಸೊ ಇವಾಗ ಮ್ಯಾಚ್ ಸ್ಟಾರ್ಟಿಂಗಿಂದ ಬಂದ್ಬೇಡ ಅಂದರೆ ಇದಕ್ಕಿಂತ ಮುಂಚೆ KL ರಾಹುಲ್ ನಾವು ಬಿಟ್ಟಿದ್ರು. ಅದೇನೋ ಸ್ವಲ್ಪ ಫೀವರ್ ಅಂತ ಅಂದರು. ಅದು ಏನು ಫೀವರು, ಏನು ಸ್ಕೆಚ್ಚೋ, ಯಾರಿಗಾದ್ರೂ ಇವಾಗ ಹೆಂಗಾಗ್ಬಿಟ್ಟಿದೆ ಜಿ ಬಂದಮೇಲೆ ಅಂತ ಅಂದರೆ, ಯಾರಿಗಾದ್ರೂ ಹುಷಾರಿಲ್ಲ, ಹ್ಯಾಮ್ಸ್ಟ್ರಿಂಗು, ಕೈ ಏಟಾಗಿದೆ, ಕಾಲು ಏಟಾಗಿದೆ, ನಿಜ ನಂಬೋಕ್ಕೆ ಆಗಲ್ಲ. ಸ್ಕೆಚ್ ಕಿಚ್ ಆಗ್ತಾರೆ ಅನ್ಸ್ಬಿಟ್ಟಿತ್ತು. ಈಗ ಮೈಂಡಿಗೆ ಅದೇ ಬಂದ್ಬಿಟ್ಟಿದೆ. ಈ ರೋಹಿತ್ ಕೊಹ್ಲಿಗೆ ಮಾಡಿ ಈ KL ರಾಹುಲ್ಗೂ ಹಂಗೆ ಬಂದು ನಂಗೆ ನಿಜ ನಂಬೋಕ್ಕೆ ಆಗಿಲ್ಲ. ಇದೇ ಗುರು KL ರಾಹುಲ್ಗೆ ಹಿಂಗೆ ಅಂತ. ಏನೋ ಸ್ವಲ್ಪ ಫೀವರ್ ಅಂತ ನಾವು ಹೇಳ್ದಂಗಿತ್ತು. ಅವ್ರ ಬದಲು ಇಶಾನ್ ಕಿಶನ್ ಬಂದರು. ಏನು ಹೇಳೋಕ್ಕಾಗಲ್ಲ, ಯಾಕಂದರೆ ಇದೇ ODIಯಲ್ಲೆಲ್ಲ ಅಬ್ರಾಡಲ್ಲೆಲ್ಲ ಆಡೋದಷ್ಟು ಈಸಿ ಅಲ್ಲ. ಸೊ ಇನ್ನು ಡೈರೆಕ್ಟಾಗಿ ಇಶಾನ್ ಕಿಶನ್ನೇ ಬ್ಲೇಮ್ ಮಾಡೋಕ್ಕೆಲ್ಲ ಆಗಲ್ಲ. ಸೊ ಅದೇ ಇವಾಗ ಸ್ಟಾರ್ಟಿಂಗಿಂದ ಬರೋಂಗಿದ್ರೆ ನಾನು ಕರೆಕ್ಟಾಗಿ ಇಂಗ್ಲೆಂಡ್ ಅವ್ರ ಕಂಡೀಷನ್ಸ್ನ ಅರ್ಥ ಮಾಡಿಕೊಂಡ್ರು. ನಮ್ಮ ಇಂಡಿಯಾದವರೇ ಫಸ್ಟ್ ಬ್ಯಾಟಿಂಗಿಗೆ ಬಂದರು. ಶುಭ್ಮನ್ ಗಿಲ್ಲು ತುಂಬ ಸೂಪರಾಗಿ ಸ್ಟಾರ್ಟ್ ಮಾಡಿದ್ರು. ಬಟ್ ಅದೊಂಥರ ಅನ್ಫಾರ್ಚುನೇಟ್ಲಿ ಔಟ್. ಆ ಬಾಲು ಸ್ವಲ್ಪ ಹಂಗೆ ಹೋಗ್ಬಿಟ್ಟಿದ್ರು, 4 ಆಗ್ಬಿಡೋದು ಅಷ್ಟೇ. ಇನ್ನು ಬಿಟ್ಟರೆ ರೋಹಿತ್ ಶರ್ಮಾ ಫ್ರೀ ಫ್ಲೋಯಿಂಗಾಗಿ ಆಡಬೇಕು. ಅಂದರೆ ಎಲ್ಲ ಸ್ವಲ್ಪ ಗಂಭೀರು, ಈ ಬ್ರೆಂಡನ್ ಮೆಕಲಮಿಂದೆಲ್ಲ ಸ್ವಲ್ಪ ಕಲಿಬೇಕು. ಗೊತ್ತಿಲ್ಲ, ಲಾರ್ಡ್ಸಲ್ಲಿ ಬೇರೆ ಹೇಳ್ತಾ ಇದ್ದಾರೆ ಲಾಸ್ಟು ODI ಅಂತ, ಎಲ್ಲೆಲ್ಲೋ ರಿಪೋರ್ಟ್ಸ್ ಎಲ್ಲ ಬರ್ತಾಯಿದೆ. ಈ ಥರ ಮಾಡ್ಕೊಂಡೋದ್ರೆ ಸೌತ್ ಆಫ್ರಿಕಾದೇನೋ ಗಂಭೀರ್ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ವಿ ಡೋಂಟ್ ವಾಂಟ್ ಸ್ಟಾರ್, ಇದು ನಮಗೆಲ್ಲ ಸ್ಟಾರ್ದೇನೋ ಬೇಡ ಅಂತ, ಸ್ಟಾರ್ ಹಾಕ್ಸ್ಕೊಂಬರ್ಬೇಕಷ್ಟೇ. ಭಾರಿ ಡಿಸಪಾಯಿಂಟ್ಮೆಂಟ್ ಇದು. ಹಿಂಗೆಲ್ಲ ಅವ್ರು ನೆಕ್ಸ್ಟ್ ಗೇಮ್ ರಿಟೈರ್ಮೆಂಟ್ ಕೊಟ್ಟರೆ ಫ್ರೀ ಫ್ಲೋಯಿಂಗ್ ರೋಹಿತ್ ಶರ್ಮಾ ನೋಡ್ಬೇಕು. ಅವ್ರು ಒಂದೊಂದು ಬಾಲು ಪಾಪ ಯೋಚನೆ ಮಾಡಿ ಆಡ್ತಾ ಇದ್ದಾರೆ. ಅವ್ರಿಗೆ ಏನು ಪ್ರೂವ್ ಮಾಡೋ ನೆಸಸರಿ ಇಲ್ಲ. ಎಲ್ಲ ವರ್ಲ್ಡ್ ಕಪ್ಗಳು ನೋಡ್ಕೊಂಬಂದರೆ ಸಾಕು. 2015, 2019, 2023 ಚಾಂಪಿಯನ್ಸ್ ಟ್ರೋಫಿ ಎಲ್ಲ ಆಸ್ಟ್ರೇಲಿಯಾದಲ್ಲಿ ಮರ್ಯಾದೆ ಉಳಿಸಿದ್ದಾರೆ ODIಯಲ್ಲಿ. ಅವರು ಏನಾದ್ರು ಬೇಗ ಔಟ್ ಆಗಿದ್ರೆ ನಾಮ ಹಾಕೊಂಡು ಹೋಗ್ಬೇಕಿತ್ತು. ಹೌದು, ಸೀರೀಸ್ ಸೋತ್ವಿ, ಚೆಕ್ ಮಾಡಿ ನೋಡಿದ್ರೆ ಯಾರ್ದು ರನ್ ಗೆಟರಲ್ಲಿ ರೋಹಿತ್ ಶರ್ಮಾನೇ. ಸೊ ಇದೆಲ್ಲ ಯೋಚನೆ ಮಾಡಬೇಕು ಸ್ವಲ್ಪ. ಆಯಿತು, ಫಾರ್ಮಲ್ಲಿ ಅಂದ್ಕೊಳ್ಳೋಣ, ಆಯ್ತು ಇವಾಗ ವರ್ಲ್ಡ್ ಕಪ್ ತನಕ ಎಲ್ಲ 0ಗೆ ಔಟ್ ಆದರು ಅಂತ ಅಂದ್ಕೊಳ್ಳೋಣ. ಎಕ್ಸಾಂಪಲ್ ಕೊಡ್ತಿರೋದು, ವರ್ಲ್ಡ್ ಕಪ್ಪಲ್ಲಿ ಒಂದು 10 ಗೇಮ್ ಅಂದಾಜು ಇಟ್ಕೊಳ್ಳೋಣ. 10 ಗೇಮಲ್ಲಿ 4 ಗೇಮ್ ಸಿಂಗಲ್ ಹ್ಯಾಂಡೆಡ್ಲಿ ಗೆಲ್ಲಿಸ್ತಾರೆ. 4 ಗೇಮ್ ರೋಹಿತ್ ಶರ್ಮಾ ಗೆಲ್ಲಿಸ್ತಾರೆ, 4 ಗೇಮ್ ವಿರಾಟ್ ಕೊಹ್ಲಿ ಗೆಲ್ಲಿಸ್ತಾರೆ. ಇನ್ನು ಮಿಕ್ಕಿದ್ದು 2 ಗೇಮ್ ಏನಿದೆ ಮಿಕ್ಕಿದವ್ರು ಪರ್ಫಾರ್ಮ್ ಮಾಡಬೇಕು. ಇದಿಷ್ಟು ವರ್ಷ ನಡ್ಕೊಂಡು ಬಂದಿದೆ, ಅದನ್ನು ನಾನು ಹೇಳ್ತಾ ಇರೋದು. ಇವ್ರ ಮೇಲೆ ಡೌಟ್ ಪಟ್ಟರೆ ಪಾಪ ನೆನೆ ತುಂಬ ನಾವು ನಮ್ಮ ಹಳೆ ರೋಹಿತ್ ಶರ್ಮಾ ನೋಡಿ ಎಷ್ಟೊಂದು ದಿನ ಆಗ್ಬಿಟ್ಟಿದೆ, ತುಂಬ ಬೇಜಾರಾಗುತ್ತೆ. ಇಳಿದು ಬಂದು ಕೊಡೋರು 6ಗಳು, ಈಗಲೂ ಗ್ಯಾಪ್ ಆಯಿತು ಆಸ್ಟ್ರೇಲಿಯನ್ ಕಂಡೀಷನ್ಸಲ್ಲಿ. ಬಟ್ ಈಗ ಭಯ, ಅಯ್ಯೋ ಏನು ಗುರು ಹಿಂಗಾಗೋವು, ಏನು ನಾನು ತೆಗೆದುಬಿಟ್ರೆ ಅಂತ ಅವ್ರಿಗೆ. ಅಂದರೆ ಇಂಡಿಯಾಗೆ ಅವ್ರು ಬೇಕು, ಅವ್ರಿಗೇನಿಲ್ಲ. ಅವ್ರು ಈಗ ವಿರಾಟ್ ಕೊಹ್ಲಿನೂ ಅಷ್ಟೇ, ರೀಸೆಂಟ್ ಇಂಟರ್ವ್ಯೂಲಿ ಏನು ಹೇಳಿದ್ರು, ನಂಗೆ ಆಡಬೇಕಂತ ಇದೆ, ಸೆಲೆಕ್ಟ್ ಮಾಡಿಲ್ಲ ಅಂದರೆ ನಾನೇನು ಬಾದರ್ ಮಾಡೋಕ್ಕೋಗಲ್ಲ ಅಂತ. ಈ ರೋಹಿತ್ ಶರ್ಮಾದು ಸೇಮ್ ಅಷ್ಟೇ. ನೋಡ್ತಾರೆ, ಇಲ್ಲ ಗಾಂಚಲಿ ಮಾಡಿದರೆ ಇವರೆಲ್ಲ ಇವನು ಬೇಡ, ನಾನು ಯಂಗ್ಸ್ಟರ್ಸ್ನ ಕಟ್ಕೊಂಡು ಹೋಗ್ತೀನಿ ಅಂದರೆ ಹೋಗು, ಸೋತ್ಕೊಂಬನ್ನಿ ಮನೆಗೆ ಅಷ್ಟೇ, ಏನೂ ಇಲ್ಲ ಅಷ್ಟೇ. ಸೊ ರೋಹಿತ್ ಶರ್ಮಾ ಪಾಪ 26 ರನ್ಸು ಪಾಪ ಆ್ಯಕ್ಚುಲಿ ಎದ್ರುಕೊಂಡು ಆಡಿದ್ರು. ಸಖತ್ ಬೇಜಾರಾಗುತ್ತೆ. ನಾವೆಲ್ಲ ನೋಡ್ಕೊಂಡು ಬೆಳೆದ್ಬಿಟ್ಟು ಈಗ ಈ ರಿಪೋರ್ಟ್ ಸಡನ್ನಾಗಿ ಕೇಳಿ ಬರ್ತಾಯಿದೆ, ಅದು 2 ಮ್ಯಾಚ್ ಫೇಲ್ಯೂರ್ ಆಗಿರೋದಕ್ಕೆ ಕೇಳಿ ಬರ್ತಾಯಿದೆ. ಅಂದರೆ ಇದ್ರ ಬಗ್ಗೆ ಇನ್ನೇನು ಮಾತಾಡೋಕ್ಕೇನೂ ಇಲ್ಲ. ಅದಾದಮೇಲೆ ವಿರಾಟ್ ಕೊಹ್ಲಿ ಬಂದರು, ತುಂಬ ಸೂಪರಾಗಿ ಆಡಿದ್ರು ವಿರಾಟ್ ಕೊಹ್ಲಿ. ಆ್ಯಕ್ಚುಲಿ ಸ್ಟಾರ್ಟಿಂದನೇ ಅಷ್ಟೇ, ಏನು ಸ್ಟ್ರಗಲ್ ಏನು ಮಾಡಲೇ ಇಲ್ಲ, ತುಂಬ ಚೆನ್ನಾಗಿ ಆಡಿದ್ರು. ಅವರು 160+ ರನ್ಸ್ ಕಾಂಟ್ರಿಬ್ಯೂಟ್ ಮಾಡಿ ಔಟ್ ಆದರು. ಅದು ಆ್ಯಕ್ಚುಲಿ ಇದರಿಂದ ಸೇವ್ ಆಗ್ತಾರೆ, ನೆಕ್ಸ್ಟೇ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾರೆ. ಅಂದರೆ ತುಂಬ ಕಷ್ಟ ಈ ಪಿಚ್ಚಲ್ಲಿ ಬ್ಯಾಟಿಂಗ್ ಆಡೋದಕ್ಕೆ. ಅದಾದಮೇಲೆ ಆ್ಯಕ್ಚುಲಿ ಶ್ರೇಯಸ್ ಅಯ್ಯರ್ ಅಂದರೆ ಹೆಂಗಂದ್ರೆ ಒಂದು ಟೈಮ್ ತನಕ ನಾವು 300 ಹೋಗ್ತೀವಂತ ಅಂದ್ಕೊಂಡಿದ್ವಿ. ಬಟ್ಟು ಅದಾದಮೇಲೆ ಗೊತ್ತಾಯಿತು ಇಲ್ಲ, ಎಲ್ಲ ಸಡನ್ ಕೊಲ್ಯಾಪ್ಸ್ ಆಗೋಯ್ತು. ವಾಶಿ ಬಗ್ಗೆ ಏನು ಹೇಳೋಕ್ಕಾಗಲ್ಲ, ನಾವು ಹ್ಯಾಮ್ಸ್ಟ್ರಿಂಗ್ ಇಟ್ಕೊಂಡು ಬಂದುಬಿಟ್ಟು ಎಲ್ಲ ಆಡಬೇಕಂದ್ರೆ ಆಗೋದಿಲ್ಲ. ಆ್ಯಂಡ್ ಲಾಸ್ಟ್ ಗೇಮ್ ಪ್ರೂವ್ ಮಾಡಿದ್ದಾರೆ. ಅಕ್ಷರ್ ಪಟೇಲು ಇಲ್ಲ, ಸೊ ಕಂಪ್ಲೀಟ್ ಇದಾಗೋಯ್ತು. ಪಾಪ ಶ್ರೇಯಸ್ ಅಯ್ಯರ್ ಒಬ್ಬರೇ ನಿಂತ್ಕೊಂಡಿದ್ರು. ಇಶಾನ್ ಕಿಶನ್ ಅಷ್ಟೇ. ಅಂದರೆ ಎಲ್ಲ ಎಕ್ಸ್ಪೀರಿಯನ್ಸ್ ಬೇಕು ಈ ಫಾರ್ಮ್ಯಾಟಲ್ಲಿ ಆಡೋದಕ್ಕೆ. ತುಂಬ ಕಷ್ಟ ಇದೆ. ಈ ಕಂಡೀಷನ್ಸ್ ಎಲ್ಲ ಔಟ್ಸೈಡ್ ಏಷ್ಯಾ ಇವ್ರಿಗಿದೆ ಫಸ್ಟು. ಸೊ ಏನು ಹಾರ್ಷಾಗಿ ಏನೂ ಮಾಡೋಕ್ಕಾಗಲ್ಲ, ಅವರು 1 ರನ್ಗೇನೋ ಔಟ್ ಆಗ್ತಾರೆ ಅಷ್ಟೇ. ಸೊ ಓವರಾಲು ನಮ್ಮವ್ರು ಬರೀ 233 ಅಷ್ಟೇ ಹೊಡೆಯೋಕ್ಕಾಗಿದ್ದಿತ್ತು. ಕಂಡೀಷನ್ಸ್ ರೆಸ್ಪೆಕ್ಟ್ ಮಾಡಿ ಬ್ರೆಂಡನ್ ಮೆಕಲಮ್ಮು, ಲಿಯಾನ್ ಡಾಸನ್ನ ಕೂರಿಸ್ಬಿಟ್ಟು, ಇವಾಗ ಬೇರೆ ಕೋಚ್ ಆಗಿರಂಗೆ ಮಾಡ್ತಿರ್ಲಿಲ್ಲ. 68 ರನ್ ಹೊಡೆದ್ಬಿಟ್ಟು ಏನು ಗುರು ಇದು ಅಂತ ಹೆಂಗೆ ಮಾಡಿದ್ರು. ಗಾಸ್ ಅಟ್ಕಿನ್ಸನ್ ಸೂಪರಾಗಿ ಮಾಡಿದ್ರು. ಜೋಫ್ರಾ ಆರ್ಚರು 40th ಓವರು 10 overs ಮುಗಿಸ್ತಾರೆ ಅಂದರೆ ಯೋಚನೆ ಮಾಡಬೇಕು ಯಾವ ಥರ ಹ್ಯಾರಿ ಬ್ರೂಕ್ ಕ್ಯಾಪ್ಟನ್ಸಿ ಅಂತ.
ಅವ್ರು 50 ಓವರ್ ಹಾಕ್ಬೇಕಂತ ಹಾಕ್ಲಿಲ್ಲ, ಆಲ್ ಔಟ್ ಮಾಡಿ ಹಾಕೋಣ ಅಂತಲೇ ಮಾಡಿದ್ದಿತ್ತು. ಯಾಕಂದ್ರೆ ಅವ್ರ ಹತ್ರ ಮಿಕ್ಕಿದ ಬೌಲಿಂಗ್ ಮಾಡೋಕ್ಕಾದ್ರೂ ಇತ್ತು. ಇವಾಗ ಇನ್ನೊಂದು ಹೇಳ್ತೀನಿ, ಆದಿಲ್ ರಶೀದ್ ಲೆಜೆಂಡು ಆಯಿತಾ. ಆದಿಲ್ ರಶೀದ್ ಅಂತ ಬೌಲರು ಈ ಪಿಚ್ಚಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅಂದರೆ ಬೌಲಿಂಗ್ ಮಾಡೋದಕ್ಕೆ. ಅಕ್ಷರ್ ಪಟೇಲ್ ವಾಷಿಂಗ್ಟನ್ ಸುಂದರಿಂದ ಹೆಂಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ಚೆನ್ನಾಗಿ ಮಾಡೋದಕ್ಕೆ ಅಂತ. ಸೊ ಇನ್ನೇನು 233 ಹೊಡಿತಿದ್ದಂಗೆ ಗೊತ್ತಾಗೋಯ್ತು. ಅವ್ರ ಕಡೆ ಎಲ್ಲರೂ ಚೆನ್ನಾಗಿ ಮಾಡಿದ್ರು. ಕಾಸ್ ಅಟ್ಕಿನ್ಸನ್ನು, ಜಾಕ್ಸು, ಅದಾದಮೇಲೆ ಆರ್ಚರು, ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಮಾಡಿದ್ರು. ಆದಿಲ್ ರಶೀದ್ ಸ್ವಲ್ಪ ಶ್ರೇಯಸ್ ಅಯ್ಯರು ಅಟ್ಯಾಕ್ ಮಾಡಿದ್ರಲ್ಲ, ಸೊ ಅದಕ್ಕೋಸ್ಕರ ಅಷ್ಟೇ. ಸೊ ನೆಕ್ಸ್ಟು ಚೇಸ್ ಮಾಡೋಕ್ಕಂತ ಬರ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಎಷ್ಟು ಎಫರ್ಟ್ ಆಗುತ್ತೋ ಅಷ್ಟು ಹಾಕ್ತಾರೆ. ಬುಮ್ರಾ ಮತ್ತು ಪ್ರಸಿದ್ಧು ಆಮೇಲೆ ರನ್ಸ್ ಲೀಕ್ ಮಾಡಿದ್ದು. ಸ್ಟಾರ್ಟಿಂಗಲ್ಲಿ ಸೂಪರಾಗಿ ಮಾಡಿದ್ರು ಫಸ್ಟ್ 10 ಓವರ್ ಅಂತೂ ಇಬ್ರೂ. ಆ್ಯಂಡ್ ಆಮೇಲೆ ಹೌದು ಅಂದರೆ ಕಂಟಿನ್ಯೂಸ್ ಆಗಿ ಮಾಡೋಕ್ಕೋದ್ರೆ ಫಾಸ್ಟ್ ಬಾಲರ್ಸಿಗೆ ಸುಸ್ತಾಗುತ್ತೆ. ಅದಕ್ಕೆ ಆಪ್ಷನ್ ಇರಬೇಕು. ಹರ್ಷದೀಪ್ ಸಿಂಗ್ ಇರ್ಬೋದು ಇದ್ದಿದ್ರೆ ಚೆನ್ನಾಗಿರೋದು. ಅದಾದಮೇಲೆ ಬೇಕಿದ್ರೆ ಇನ್ನೊಂದು ಸ್ವಲ್ಪ 7 ತನಕ ಇಟ್ಕೊಂಡು ಹೋಗ್ಬೋದು. ಬಟ್ ನೋಡೋಣ, ಇದೇನು ಸೌತ್ ಆಫ್ರಿಕಾದಲ್ಲಿ ಹಿಂಗೆಲ್ಲ ಇಟ್ಕೊಂಡು ಹೋದ್ರೆ ಆಗಲ್ಲ. ನಮಗೆ ಸ್ಟಾರ್ ಇದು ಬೇಡ, ನಾನು ಹೇಳ್ದಂಗೆ ನಾನು ಅಂದ್ಕೊಂಡಂಗೆ ನಾನು 11 ಚೇಂಜ್ ಮಾಡಲ್ಲ ಅಂತಂದರೆ ತುಂಬ ಲಾರ್ಡ್ಸಲ್ಲೂ ತುಂಬ ಕಷ್ಟ ಆಗುತ್ತೆ. ಇದೇ ಥರ ಏನಾದರೂ ಲಾರ್ಡ್ಸಲ್ಲೂ ಅಷ್ಟೇ ಹರ್ಷದೀಪ್ ಸಿಂಗ್ ಬರಬೇಕು. ಈಗ ವಾಶಿಗೇನೋ ಹ್ಯಾಮ್ಸ್ಟ್ರಿಂಗ್ ಹೋಗಿಲ್ಲ ಅಂದರೆ ಮೇ ಬಿ ವಾಶಿಬಲ್ಲಿ ಇವ್ರು ಹೆದರ್ಕೊಂಡು ಇನ್ನೊಬ್ಬ ಇದನ್ನ ಆಡಿಸಿದ್ರೆ ಏನೂ ಮಾಡೋಕ್ಕಾಗಲ್ಲ ಅವಾಗ. ಬಟ್ ಹರ್ಷದೀಪ್ ಸಿಂಗ್ ಹ್ಯಾಸ್ ಟು ಕಮ್ ನನ್ನ ಪ್ರಕಾರ. ಸೊ ನೋಡೋಣ, ಏನೂ ಇಲ್ಲ ಜಾಸ್ತಿ ಹೇಳೋದಕ್ಕೆ. ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು. ಬೆತ್ತಲ್ ವಿಕೆಟ್ ಹೋಯಿತು, ಅದಾದಮೇಲೆ ಬೆನ್ ಡಕೆಟ್ಟು ತುಂಬ ಚೆನ್ನಾಗಿ ಮಾಡಿದ್ರು ಪ್ರಸಿದ್ಧ ಮತ್ತು ಬುಮ್ರಾ. ರೂಟ್ ಮಾತ್ರ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಒಂದು ಕಡೆ ನಿಂತ್ಕೊಂಡಿದ್ರು ಅವ್ರ ಸುತ್ತ ಎಲ್ಲ. ಬಟ್ಲರ್ ಸ್ವಲ್ಪ ಕಾಂಟ್ರಿಬ್ಯೂಟು, ಆಮೇಲೆ ಜಾಕ್ ಸ್ವಲ್ಪ ನಿಂತ್ಕೊಂಡಿದ್ರು, ಸ್ಯಾಮ್ ಕರನ್ ಪಾರ್ಟ್ನರ್ಶಿಪ್ ಕಟ್ಟಿದ್ರು. ಅವ್ರು ಮಾತ್ರ ಒಂದು ಕಡೆ ಸಖತ್ ಕಷ್ಟಪಟ್ಟರು ಆ್ಯಕ್ಚುಲಿ. ಯಾವಾಗ ಇವರು ಆಡ್ತಾ ಇದ್ದಿದ್ದು ನೋಡಿದರೆ ಸ್ಟಾರ್ಟಿಂಗಲ್ಲೋ ಇವರು ಔಟ್ ಆಗಿಬಿಟ್ರೆ ನಮ್ಮದೇ ಮ್ಯಾಚ್ ಅಂದ್ಕೊಂಡ್ರೆ ಒಂದು ಕಡೆ. ಆ್ಯಂಡ್ ಇನ್ನೊಂದು ಏನಂದರೆ ಕಾಸ್ ಅಟ್ಕಿನ್ಸನ್ಗೆ ಹೇಳಿದ್ರು, ಈಗ 99 ಇದ್ರಿ, ಬೇರೆಯವ್ರು ಏನು ಮಾಡೋರು, ಇಲ್ಲ ನಾನು ಇಷ್ಟು ಲೆಜೆಂಡು, ಇನ್ನೊಂದು 100 ಹಾಕೊಳ್ಳೋಣ ನನ್ನ ಬ್ಯಾಗಿಗೆ, ಇನ್ನೂ ಟೈಮ್ ಇದೆ ಎಲ್ಲ ಅಂತ ಅವ್ರು ಏನು ಹೇಳಿದ್ರು, ನೀನು ಹೊಡೆದು ಮುಗಿಸ್ಕೊಳಪ್ಪ ಅಂತ. ಆಮೇಲೆ ಪ್ರೂವ್ ಮಾಡಿದ್ರು ಕಾಸ್ ಅಟ್ಕಿನ್ಸನ್ ಏನಕ್ಕೆ ನಾನು ಇದರಲ್ಲಿ ಡಿಸರ್ವ್ ಇದ್ದೀನಿ ಅಂತ. ಎಲ್ಲ ಆರಾಮಾಗಿ ಮುಗಿಸಿದ್ರು ಮ್ಯಾಚ್ನ ಅಷ್ಟೇ. ಇದರಲ್ಲಿ ಇನ್ನೇನು ಇಲ್ಲ ಹೇಳೋದಕ್ಕೆ. ಬೌಲಿಂಗ್ ಯೂನಿಟ್ ಚೆನ್ನಾಗಿದೆ. 11 ಕಾಂಬಿನೇಷನ್ ರಾಂಗ್ ಮಾಡಿದ್ರೆ ನಾನು ಅದಕ್ಕೆ ಸ್ಟಾರ್ಟಿಂಗ್ ಆಫ್ ದ ವಿಡಿಯೋದಲ್ಲಿ ಏನು ಹೇಳಿದೆ, ಒಬ್ಬ ಪ್ಲೇಯರ್ನ ನಾನು ಬ್ಲೇಮ್ ಮಾಡಲ್ಲ. ಈಗ 11ಅಲ್ಲಿ ಚಾನ್ಸ್ ಕೊಡ್ತೀನಿ ಅಂದರೆ ಯಾರು ಬೇಡ ಅನ್ನಲ್ಲ, ಬೇಡ ಗುರು ನಾನು ಆಡಲ್ಲ ಅವನನ್ನು ಆಡಿಸು ಅಂತ ಹಂಗೆ ಯಾರೂ ಮಾಡಲ್ಲ. ಪ್ಲೇಯರ್ಸ್ ಮಿಸ್ಟೇಕ್ ಅಲ್ಲ, ಸೆಲೆಕ್ಷನ್ ಮಿಸ್ಟೇಕು. ಇದನ್ನೇ ಮಾಡ್ಕೊಂಡು ನಂಗೆ ರೋಹಿತ್ ಶರ್ಮಾದೇ ಸ್ವಲ್ಪ ಯೋಚನೆ ಆಗಿರೋದು. ನೆಕ್ಸ್ಟ್ ಗೇಮ್ ಆದಮೇಲೆ ರಿಟೈರ್ಮೆಂಟ್ ಕೊಡಬಾರ್ದು, ಕೊಟ್ಟರೆ ಎಲ್ಲ ತುಂಬ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ನೋಡೋಣ ಏನು ಮಾಡ್ತಾರಂತ ಅಷ್ಟೇ. ಸೊ ಇದಿಷ್ಟಾಗಿತ್ತು ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ಕ್ರಿಕೆಟ್ ರಿಲೇಟೆಡ್ ಏನು ಅಪ್ಡೇಟ್ಸ್ ಇದ್ರೂ ನಿಮಗೆ ಫಸ್ಟ್ ಸಿಗುತ್ತೆ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಆ್ಯಂಡ್